ಸರಿ ಮಳೆನೂ ಬಂದೈತೆ ನೋಡಿ, ಹಿಂಗಿರ್ಬೇಕು. ಮೋದಿಜಿ 400 ಪಾರ್, ಇವಾಗ 400 ಪಾರ್. ಹೇಳಿ ಸರ್. ಮೋದಿ ಅವರು ಬರಲೇಬೇಕು. ನಾವು ಮೋದಿ ಅವರಿಗೆ ವೋಟ್ ಹಾಕ್ತೀವಿ. ದೇಶಕ್ಕೆ ನರೇಂದ್ರ ಮೋದಿ ಅಂತ ಅವ್ರು ಇರಲೇಬೇಕು. ನಮ್ಮ ಭಾರತಕ್ಕೆ ವರ್ಷಧಾರೆ ಬರ್ತಾ ಇದೆ ಬೆಂಗಳೂರಿಗೆ. ನಮ್ಮ ಮೋದಿ ಕಾಲಿಟ್ಟಿರುವ ಇದು ಇದು ಅದೃಷ್ಟ ಈ ಬೆಂಗಳೂರಿಗೆ ತಂಪಾಗುತ್ತದೆ ಇವತ್ತು. ಬಲ ಭಾರತ್ ಮಾತಾಕ್ಕೆ, ಬಲ ಭಾರತ್ ಮಾತಾಕ್ಕೆ, ಬಲ ಭಾರತ್ ಮಾತಾಕ್ಕೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಿರು ಬರಗಾಲದಲ್ಲೂ ಕರ್ನಾಟಕಕ್ಕೆ ಕಾಲಿಡ್ತಾ ಇರೋದು ತಂಪೆರೆದಿದ್ದಾರೆ. ವರುಣ ಏನ್ ಹೇಳ್ತೀರಿ? ಸಿದ್ದರಾಮಯ್ಯ ಕಾಲಿಟ್ರೆ ಬರಗಾಲ, ಮೋದಿ ಕಾಲಿಟ್ರೆ ಒಳ್ಳೆ ಕಾಲ. ಜೈ ಮೋದಿಜಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮೋದಿ ಇರೋವರೆಗೂ ನಮ್ಗೆ ಮಳೆ ಜೋರಾಗೆ ಇರುತ್ತೆ. ಸಿದ್ದರಾಮಯ್ಯ ಇದ್ರೆ ಮಳೆನೇ ಇರಲ್ಲ. ಹೌದೇನ್ರಿ? ಹೌದೇನ್ರಿ? ಕರೆಕ್ಟ್ ಇದು ಕರೆಕ್ಟ್. ಹಾಗಾದ್ರೆ ಮತ್ತೆ ಗೌರ್ಮೆಂಟ್ ಮೋದಿ ಇದೆ 400 ಫಾರ್. ಹೇಳಿಮ್ಮ. ಮೋದಿ ಬರ್ತಾ ಇರೋದಕ್ಕೆ ಮಳೆ ಬರ್ತಾ ಇದೆ, ಬರಗಾಲ ಎಲ್ಲ ಹೋಗ್ತಾ ಇದೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಜೈ ಮೋದಿ. ಮತ್ತೊಮ್ಮೆ ಮೋದ್ರೆ ಮಳೆ ಬರುತ್ತೆ. ಪುಣ್ಯವಂತರು ಬಂದ್ರೆ ಮಳೆ ಬರುತ್ತೆ. ಮೋದಿ ಪುಣ್ಯವಂತರ. ಹೌದು, ನಮ್ಗೆಲ್ಲ ಎಷ್ಟು ಖುಷಿ ಆಗ್ತಾ ಇದೆ. ನಾವೆಲ್ಲ ಪುಣ್ಯ ಮಾಡಿದೀವಿ ಅಂತ. ಎಸ್ ನೋಡಿ, ಕಾರ್ಯಕರ್ತರ ಉತ್ಸಾಹವನ್ನ ನೋಡಬಹುದು ನೀವು. ಕಾರ್ಯಕರ್ತರ ಉತ್ಸಾಹವನ್ನ ನೋಡಬಹುದು. ಶ್ರೀಲಕ್ಷ್ಮಿ, ಇನ್ನೂ ಕೂಡ ಜನ ಸೇರೋರಿದ್ದಾರೆ. ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆದ್ರೂ ಕೂಡ ಆಗ್ಬಹುದು. ನಾವು ಮಂಡ್ಯದಿಂದ ಬಂದಿದ್ದೀವಿ. ನಾವು ಭಾರತವನ್ನ ಪಾಕಿಸ್ತಾನ ಮಾಡಬಾರ್ದು ಅಂದ್ರೆ ಮೋದಿ ಅವ್ರನ್ನ ಗೆಲ್ಲಿಸಲೇಬೇಕು. ಕಾಂಗ್ರೆಸ್ಸನ್ನ ಪಾಕಿಸ್ತಾನವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇಡೀ ದೇಶದ ಎಲ್ಲ ಜನತೆಗೂ ಗೊತ್ತಿದೆ, ಭಾರತ ಪಾಕಿಸ್ತಾನ ಆಗಬಾರ್ದು, ಅಫ್ಘಾನಿಸ್ತಾನ ಆಗಬಾರ್ದು. ಭಯೋತ್ಪಾದಕರಿಗೆ ನಮ್ಮ ಭಾರತ ಮಾತೆಯನ್ನು ಮಾರಬಾರ್ದು ಅಂದರೆ ನಮ್ಮ ಮೋದಿಯವ್ರನ್ನೇ ಗೆಲ್ಲಿಸಬೇಕು. ರಾಹುಲ್ ಗಾಂಧಿಯವರು 1 ಲಕ್ಷ ಅಲ್ಲ 50 ಕೋಟಿಯನ್ನು 1 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೂ ಕೂಡ ನಮ್ಮ ಭಾರತ ಮಾತೆಯನ್ನು ನಾವು ಮಾರೋದಿಲ್ಲ. ಕಾಂಗ್ರೆಸ್ ಓಟ್ ಹಾಕೋದು ಅಂದರೆ ಭಾರತ ಮಾತೆಯನ್ನು ಮಾರೋದು ಅನ್ನೋ ಲೆಕ್ಕಕ್ಕೆ ಅವ್ರು ನಡ್ಕೊಳ್ತಿದ್ದಾರೆ. ಒಂದೊಂದು ಘಟನೆ ನಡ್ಕೊಳ್ತಿದ್ದಾರೆ. ಮೋದಿ ಗೆದ್ದರೆ ಭಾರತ ಗೆದ್ದಂಗೆ, ಮೋದಿ ಸೋತ್ರೆ ಭಾರತ ಸೋತಂಗೆ. ಹೇಳ್ರಿ. ನಮಸ್ಕಾರ, ಜೈ ಶ್ರೀರಾಮ್. ಮಳೆ ಬಂದಿದ್ದಾಳೆ, ಗೊತ್ತಾಗಿರಬೇಕು ಮೋದಿಜಿ ಪವರ್ ಏನು ಅಂತ. ಇನ್ನೂ ಆಪೋಸಿಷನ್ ಪಾರ್ಟಿ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗಿರಬೇಕು. ಚಳಿ ಅಂತಿಲ್ಲ, ಅವ್ರು ಬರ್ತೀನಿ ಅಂತ ಹೇಳುವಾಗಲೇ ಶುರು ಆಗಿರಬೇಕು. ನಮ್ಮದೇ ಅಲ್ವಾ ಈ ಸಲ. ಓಕೆ, ಈ ಗ್ಯಾರಂಟಿ ಮತ್ತೊಂದು ಮಗದೊಂದು ಅದೆಲ್ಲದ್ರ ನಡುವೆ ಮೋದಿ ಮೇನಿಯಾ ರಾಜ್ಯದಲ್ಲಿ ವರ್ಕೌಟ್ ಆಗುತ್ತೆ? ಖಂಡಿತ ವರ್ಕೌಟ್ ಆಗುತ್ತೆ, ಖಂಡಿತ ವರ್ಕೌಟ್. ಯಾಕಂದ್ರೆ ಮೋದಿ ಬಹಳ ಮುಂಡು. ತಾವೆಲ್ಲ ಎಲ್ಲಿಂದ ಬಂದಿದ್ದೀರಿ? ಇದಾರಂದ್ರೆ ಬಂದಿರೋದು. ಎಲ್ಲಿಂದ ಬಂದಿದ್ದೀರಿ? ಬ್ಯಾಂಗ್ಳೂರವರೇನೆ. ನೋಡಿ, ಮೋದಿ ಬರ್ತಾ ಇದೆ ಅಂತ ವಾತಾವರಣ ಎಷ್ಟೊಂದು ಬ್ಯಾಂಗ್ಳೂರು ಉತ್ತರದಿಂದ ಖಂಡಿತ ಗೆಲ್ಲತ್ತೆ ನೋಡಿ. ಕೇಂದ್ರದಿಂದ ಹೌದು. PC ಹೌದು, ಖಂಡಿತ ಮೋದಿನೇ ಬರೋದು. ಅಬ್ಕಿ ಬಾರ್ 400 ಪಾರ್. ಹೌದಾ? ನಾರ್ತ್ ಇಂದ ಶೋಭಾ ಕರಂದ್ಲಾಜೆ ಅವರು ಅತಿ ಹೆಚ್ಚು ಬಹುಮತ. ಶೋಭಾ ಕರಂದ್ಲಾಜೆ ಅವರಿಗೆ ಸ್ವಲ್ಪ ನೆಗೆಟಿವ್ ಇದೆಯಂತಲ್ಲ ಕ್ಷೇತ್ರದಲ್ಲಿ? ಅದೆಲ್ಲ ಸುಳ್ಳು. ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ. ರಾಜ್ಯದಲ್ಲಿ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಗೆಲ್ಲುತ್ತೆ ಹೇಳಕ್ಕಾಗಲ್ಲ, ಆದ್ರೆ ಗ್ಯಾರಂಟಿ 28 100% ಮೋದಿ ಮತ್ತೊಮ್ಮೆ